ಈಗ ವೆಲ್ಕಮ್ ಮಾಡೋಣ ಆರ್ ವಿಷನರಿ ಡೈರೆಕ್ಟರ್ ಆಫ್ ಖಾಲಿ ಡಬ್ಬಾ ಮೂವಿ ಪ್ರಕಾಶ್ ಕೆ ಅವ್ರನ್ನ. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಆಗಿದೆ. ಏನೋ ಡಬ್ಬಾನೇ ಹಿಡ್ಕೊಂಡ್ ಬಂದಿದ್ದೀರಾ ಸರ್. ಏನು ಮೂವಿಗೆ ಜಸ್ಟಿಫಿಕೇಶನ್ ಟೈಟಲ್ಗೆ? ಆಕ್ಚುಲಿ ಇದು ನನ್ಗೆ ತುಂಬಾ ಇಂಪಾರ್ಟೆಂಟು. ನನ್ನ ಇಡೀ ಸಿನಿಮಾದ ನನ್ನ ಜೀವನ ಈ ಖಾಲಿ ಡಬ್ಬದ ಒಳಗೆ ಇದೆ. ಹೌದಾ? ಕಾಪಿನೇ ಫುಲ್ ತುಂಬ್ಕೊಂಡೈತೆ. ಸೊ ಅದಕ್ಕೋಸ್ಕರ ತುಂಬಾ ವೈಟಿಂಗ್ ಇದ್ದೀನಿ. ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು ಇನ್ನೇನು ಸದ್ಯದಲ್ಲೇ ತೆರೆಗೆ ಬರ್ತಾ ಇದೆ. ಕಂಗ್ರಾಚುಲೇಷನ್ ಸರ್, ಯಾಕಂದ್ರೆ ನಿಮ್ ಮೂವಿ ಈಗ ರಿಲೀಸ್ ರೆಡಿ ಇದೆಯಾ? ಖಂಡಿತವಾಗ್ಲೂ ರೆಡಿ ಇದೆ. ಹೆಂಗ್ ಅನ್ಸ್ತಿದೆ ಸರ್? ಹೌ ಎಕ್ಸೈಟೆಡ್ ಆರ್ ಯು? ಮೇಡಮ್, ಖಾಲಿ ಡಬ್ಬ ಟೈಟ್ಲ್ ಏನ್ ಅನ್ಸುತ್ತೆ? ಫಸ್ಟ್ ಸೌಂಡಿಂಗ್, ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಫಸ್ಟ್ ಈ ಟೈಟ್ಲ್ ಸೂಪರ್ ಆಗಿದೆ ಅಂತಾರೆ, ಇನ್ನೊಬ್ರು ಕೇಳಿದಾಗ ಏನೋ ಒಂಥರ ನೆಗೆಟಿವ್ ಆಗಿದೆಯಲ್ಲ ಟೈಟ್ಲು. ಇನ್ನೊಬ್ರು ಕೇಳಿದ್ರು ಈ ಸಖತ್ ಸೌಂಡಿಂಗ್ ಅಂತಾರೆ, ಬಟ್ ನೆಗೆಟಿವ್ ಆಗಿ ಹೇಳ್ತಾರೆ, ಒಬ್ರು ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಸಿನಿಮಾ ಒಳಗೆ ಖಾಲಿ ಡಬ್ಬ ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ವಿಷಯಗಳು ಪಾಸಿಟಿವ್ ಆಗಿರ್ತವೆ. ಸೊ ಅಷ್ಟು ತುಂಬಿಕೊಂಡಿದ್ದೀನಿ. ಆಮೇಲೆ ಖಾಲಿ ಡಬ್ಬ ಅನ್ನೋದೇನಿದೆಯಲ್ಲ ಮೇಡಮ್, ಇಡೀ ಸಿನಿಮಾ ಈಗ ಎಲ್ಲರೂ ಹೀರೋಯಿನ್ ಎಲ್ಲ ಪಾತ್ರ ಮಾಡಿದಾರಲ್ಲ, ಸೊ ಅದೇ ತರ ಇದು ಸಹ ಒಂದು ಪಾತ್ರಧಾರಿ, ಪಾತ್ರದೊಳಗೊಂದು ಪಾತ್ರಧಾರಿ. ಸೊ ಇದು ಅಭಿನಯಿಸಿದೆ. ಸೊ ಈ ಇದ್ರ ಅಭಿನಯ ನೋಡ್ಬೇಕು ಅಂದ್ರೆ ನಾವು ಥಿಯೇಟರ್ಗೆ ಬಂದು. ಸೊ ಅದಕ್ಕೆ ಈ ಟೈಟಲ್ ಇಟ್ಟಿರೋದು ನೀವು. ನಾನು ಕೇಳ್ಬೇಕು ಅಂತಿದ್ದೆ, ಏನಕ್ಕೆ ಖಾಲಿ ಡಬ್ಬ ಅಂತ ಇಟ್ಟಿದ್ದೀರಾ ಅಂತ. ಖಂಡಿತವಾಗ್ಲೂ ಈಗ ಗೊತ್ತಾಗ್ತಿದೆ ಇದಕ್ಕೊಂದು ಕ್ಯಾರೆಕ್ಟರ್ ಇದೆ ಮೂವಿಗೆ ಅಂತ. ಓಕೆ, ಎಲ್ಲಾ ಸಿನಿಮಾದಲ್ಲೂ ಪಾತ್ರಧಾರಿ ಪಾತ್ರ ಮಾಡೋದು ಸಹಜ. ಡಬ್ಬನೇ ಆಕ್ಟ್ ಮಾಡುತ್ತೆ. ನೀವು ಡಬ್ಬನ್ನು ತೆಗೆದು ಟೈಟಲ್ ಇಡ್ತೀರಾ ಅನ್ನೋದು ಡಬ್ಬದೊಳಗೆ ಏನೋ ಒಂದು ಗೊಂಬೆಗಳಿರುತ್ತೆ. ಸೊ ಅದೆಲ್ಲ ನೋಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು. ಇದರಲ್ಲಿ ಮೇಯ್ನ್ ಆಗಿ ನಾಯಕ ನಟರಾಗಿ ಪ್ರದೀಪ್ ಅವ್ರು ಮಾಡಿದ್ದಾರೆ, ನಾಯಕಿಯಾಗಿ ಪ್ರಿಯಾಂಕಾ ಮತ್ತೆ ಅರಿತಾ ಮಾಡಿದ್ದಾರೆ, ಕುರಿ ಪ್ರತಾಪ್ ಅವರು ಇದ್ದಾರೆ ಈ ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಾವಡಿ ಬಂದ್ಬಿಟ್ಟು ಸೀತಾರಾಮ್ ಅಂತ. ಸರ್, ನಿಮ್ದು ಕೊಲಾಬ್ರೇಷನ್ ವಿತ್ ಪ್ರೊಡಕ್ಷನ್ ಟೀಮ್ ಹೆಂಗಿತ್ತು ಸರ್? ಈ ಪ್ರೊಡಕ್ಷನ್ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ನಾನು ಸಿನಿಮಾ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದಿಷ್ಟು ಸಿನಿಮಾ, ಅದನ್ನೇ ಸ್ಟಾರ್ಟಿಂಗ್ ಹೇಳಕ್ ಮರ್ತೇನೆ ನಾನು. ಇದರಿಂದ ನಾನು ಒಂದು 10 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು. ಇದು ಫಸ್ಟ್ ಸಿನಿಮಾ ಡೈರೆಕ್ಷನ್ ಡೆಬ್ಯೂ ಒಂದು. ಶಿವಣ್ಣನ ಜೊತೆ ಎಲ್ಲ ಕೆಲಸ ಮಾಡಿದ್ರಿ, ಅಸೋಸಿಯೇಟ್ ಡೈರೆಕ್ಟರ್ ಸಂತೆಯಲ್ಲಿ ನಿಂತ ಕಬೀರ. ಇದೆಲ್ಲ ಮಾಡಾದ್ಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ಬಂದು ಇದಕ್ಕೆ ಹಾಕಿದ್ದೀರಾ? ಅದೇ ಗೊತ್ತಲ್ಲ, ಇನ್ನು ನೆಕ್ಸ್ಟ್ ಪ್ರೊಡ್ಯೂಸರ್ ಸರ್ಚ್ ಮಾಡ್ಲೇಬೇಕು. ನಮ್ಮ ಫ್ರೆಂಡ್ ಪ್ರದೀಪ್ ಬಂದ್ಬಿಟ್ಟು ನನಗೆ 12 ವರ್ಷದ ಫ್ರೆಂಡ್, ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಿದ್ದು. ಅವ್ರು ಫೋನ್ ಮಾಡ್ತಾರೆ, ಫೋನ್ ಮಾಡಿ ಪ್ರಕಾಶ್ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂತಾರೆ. ಏನಿರ್ಬೋದು ಅಂತ ಹೋದಾಗ, ಒಂದು ಕತೆ ಇದೆ ನಮ್ಮ ಹತ್ರ, ಸಿನಿಮಾ ಮಾಡ್ಕೊಡ್ಬೇಕು ನೀವು ಅಂತಾರೆ. ಸೊ ಕತೆ ಬಂದ್ಬಿಟ್ಟು ಆರ್ಯವರ್ಧನ್ ಅಂತ ಪೊಲೀಸು, ಅವ್ರು ಬರ್ದಿದ್ದು. ಸೊ ಇಬ್ರು ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಕತೆನ. ತುಂಬಾ ನನಗೆ ಸಗದ ಅನಿಸ್ತು. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಜರ್ನಿ. ಸ್ಕ್ರೀನ್ ಪ್ಲೇ ಬರ್ದು, ಡೈಲಾಗ್ ಬರ್ದು, ಈ ಸಿನಿಮಾ ಡೈರೆಕ್ಷನ್ ಕಂಪ್ಲೀಟ್ ಆಗಿ ಮಾಡ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಬಟ್ ಇನ್ನೇನು ಥಿಯೇಟರ್ ಬರ್ತಾ ಇದೆ. ಅದೇ ಸರ್, ವಾಟ್ ವಾಸ್ ದ ಸ್ಪಾರ್ಕ್ ಬಿಹೈಂಡ್ ದ ಸ್ಟೋರಿ? ನಿಮ್ಗೆ ಸ್ಟೋರಿ ಇದೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಿ ಸರ್? ನಂಗೆ ತುಂಬಾ ಇಷ್ಟ ಆಗಿದ್ದು ಕತೆ. ಆ ಕತೆನ ಹೇಳಕ್ಕಾಗಲ್ಲ ಆಕ್ಚುಲಿ, ಇನ್ನೇನು ಥಿಯೇಟರ್ಗೆ ಒಂದು ನೋಡಬೇಕು. ಸೊ ಕತೆನೇ ನನಗೆ ತುಂಬಾ ಇಷ್ಟ ಆಗಿ ನಾನು ಮಾಡಿದ್ದು. ಓಕೆ, ಸೊ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್? ಇದು ಮೈಸೂರು, ಮಂಡ್ಯ, ಮದ್ದೂರು ಎಲ್ಲ ಆ ಭಾಗ, ಅಕ್ಕಪಕ್ಕ ಸುಪಾಸು, ಶ್ರೀರಂಗಪಟ್ಟಣ, ಪಾಂಡುಪುರ, ಮೇಲ್ಕೋಟೆ, ಕಂಪ್ಲೀಟ್ ಆಗಿ ಅಲ್ಲೇ ಶೂಟ್ ಮಾಡಿದ್ವಿ. ಓಕೆ, ಸ್ಟೋರಿ ಇಷ್ಟ ಆಯ್ತು, ಇದನ್ನ ಮಾಡಬೇಕು ಅನ್ನಿಸ್ತು. ಸೊ ಆನ್ ವಾಟ್ ಬೇಸಿಸ್ ನೀವು ಇದೇ ಟೆಕ್ನಿಷಿಯನ್ ತಗೊಳ್ಳೋಣ ಅಥವಾ ಇದೇ ಆಕ್ಟರ್, ಓಕೆ ಇದೇ ಆಕ್ಟ್ರೆಸ್ ನ ತಗೊಳ್ಳೋಣ ಅಂತ ಯಾಕೆ ಅನಿಸ್ತು ಸರ್? ಮೇಡಮ್, ಫಸ್ಟ್ ಅದೇ ನಮ್ಮ ಫ್ರೆಂಡು, ನಾನು ಇಲ್ಲೋ ಹೊಸೊಬ್ರು ಹೆಂಗ್ ಮಾಡ್ತಪ್ಪ ಆಕ್ಟಿಂಗ್ ಅನ್ನೋದೊಂದು ನನಗೂ ಡೌಟ್ ಇರುತ್ತೆ ಎಲ್ಲರಿಗೂ. ಬಟ್ ಅದು ಸ್ಪಾಟ್ ಬಂದು ನಾನು ಕೊಡ್ತೀನಿ, ಒಂದು ಪೇಜ್ ಡೈಲಾಗ್ ಟಪ ಟಪ ಅಂತ ಹೊಡೆದ್ರು. ಏನಪ್ಪ ಇದು ಅನ್ಸ್ಬಿಡ್ತು ನನಗೆ. ನಮ್ಮ ಹೀರೋ ಹೊಸೊಬ್ರು ಅನ್ಸ್ಲೇ ಇಲ್ಲ ನನಗೆ, ಏನು ಇದು ಹಿಂಗ್ ಮಾಡ್ತಾರಲ್ಲ ಅಂತ. ಏನ್ ಅನ್ಕೊಂಡಿದ್ದೆ, ದಿನಕ್ಕೆ 4 ಸೀನ್ 5 ಸೀನ್ ಏನ್ ಅನ್ಕೊಂಡಿದ್ದೆ, ಈ ಟೈಮ್ ಮುಗಿಸ್ತಾ ಇದ್ದೆ. ಸೊ ಅವ್ರು ಹಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಈಗ ರಿಲೀಸ್ ಆಗ್ತಿದೆ ಸರ್ ಮೂವಿ, ಸೊ ಎಲ್ಲಿ ಥಿಯೇಟರ್ಸ್ ಎಲ್ಲ, OTT ಇಲ್ಲ, ಹೆಂಗೆ ಸರ್? ಇಲ್ಲ, ಥಿಯೇಟರ್ ಮೇಡಮ್. ಆಲ್ರೆಡಿ ಈಗ ಡಿಸ್ಟ್ರಿಬ್ಯೂಟರ್ ಹತ್ರ ನಾವು ಮಾತಾಡಿದ್ವಿ, ಜಗದೇವ್ ಅಂತ. ಇವಾಗ 29ಕ್ಕೆ ಸಿನಿಮಾಗಳಿದೆ, ಒಂದು 5 ಸಿನಿಮಾ. ಸೊ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ. ಯಾವತ್ತು ರಿಲೀಸ್ ಮಾಡ್ಬೋದು? ರಿಲೀಸ್ ಡೇಟ್ ಫೈನಲ್ ಆಗಿಲ್ಲ, ಆಕ್ಚುಲಿ ಇದೇ ತಿಂಗಳು ಬರುತ್ತೆ. ಸೊ ಎಲ್ಲ ಮಾತುಕತೆ ಎಲ್ಲ ಆಗಿದೆ. ಸೊ ಥಿಯೇಟರ್ದು ಮಾತಾಡ್ತಾ ಇದೀವಿ. ಸೊ ಮಾಲು ಇವೆಲ್ಲ ನೋಡ್ಕೊಂಡು, UFO ಕ್ಯೂಬ್ ಎಲ್ಲ ಅಪ್ಲೋಡ್ ಆಗಿದೆ ಆಲ್ರೆಡಿ ಈಗ. ಸೊ ಎಲ್ಲ ಫೈನಲ್ ಮಾಡ್ಕೊಂಡು ಈ ತಿಂಗಳು ಬರ್ತಾ ಇದೀವಿ. ಅಂದ್ರೆ ಡೇಟ್ ಕನ್ಫರ್ಮ್ ಇಲ್ಲ ಅಷ್ಟೇ. ಓಕೆ, ಸೊ ಏನ್ ಆಡಿಯನ್ಸ್ ಏನ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಸೊ ಖಂಡಿತ ಇಷ್ಟ ಆಗುತ್ತೆ ಮೇಡಮ್, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ ಸರ್. ಚೆನ್ನಾಗಿ ಓಡ್ಲಿ, ನಿಮಗೂ ಒಂದು ಒಳ್ಳೆ ಹೆಸರು ಬರಲಿ ಈ ಮೂವಿಯಿಂದ ಅಂತ ಹೇಳಿ ಆಶಿಸ್ತಾ. ಥ್ಯಾಂಕ್ ಯು. ಸೊ ಫೈನಲ್ ಆಗಿ ಇದೇ ತಿಂಗಳು ನಮ್ಮ ಖಾಲಿ ಡಬ್ಬ ಸಿನಿಮಾ ಬರ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.